ಮಂಗಳೂರಿನ ನವಭಾರತ್ ಸರ್ಕಲ್. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಕಾಣುವ ಭಾವಚಿತ್ರ ಎಲ್ಲಿತು ಅಂತ ಗೊತ್ತುಂಟಾ? ಇದೇ ನಮ್ಮ ಹಳೆಯ ಮಂಗಳೂರಿನ ಕಾರ್ಶೀಟ್. ಇಂದು ನಾನು ಮಂಗಳೂರಿನ ಅತ್ಯಂತ ಐತಿಹಾಸಿಕ ರಸ್ತೆಗಳಲ್ಲಿ ಒಂದಾದ ಕಾರ್ಶೀಟ್ನಿಂದ ಶಾರದಾ ವಿದ್ಯಾಲಯದವರೆಗೆ ಒಂದು ಸಣ್ಣ ಹೆರಿಟೇಜ್ ವಾಕ್ ಮಾಡುವ ಅಂತ ಇದ್ದೇನೆ. ದಾರಿಯಲ್ಲಿ ಸಿಕ್ಕ ದೇವಾಲಯ, ಹಳೆಯ ಕಟ್ಟಡ, ಪ್ರಸಿದ್ಧ ಸ್ಥಳಗಳ ವಿಶೇಷತೆಯನ್ನು ನೋಡೋಣ ಬನ್ನಿ. ಕಾರ್ಶೀಟ್ ಅಂತ ಹೆಸರು ಯಾಕೆ ಬಂತು ಗೊತ್ತುಂಟಾ? ಇಲ್ಲಿ ಕಾರ್ ಅಂತ ಹೇಳಿದರೆ ಕಾರಲ್ಲ, ಇದರ ಅರ್ಥ ರಥ. ಈ ರಸ್ತೆಯ ಮೂಲಕ ದೇವಾಲಯದ ಭವ್ಯ ರಥೋತ್ಸವ ನಡೆಯುವ ಕಾರಣ ಕಾರ್ಶೀಟ್ ಅಂತ ಇದನ್ನು ಹೆಸರು ಬಂತು. ಇದಕ್ಕೆ ನಮಗೆ ಮೊದಲನೆಯಾಗಿ ಸಿಗುವಂತಹ ದೇವಾಲಯ ಮಹಾಲಸ ದೇವಾಲಯ. ಇಲ್ಲಿ ಪ್ರತಿ ದಿವಸ ದೇವರಿಗೆ ಪೂಜೆ ನಡೆಯುತ್ತದೆ. ಹಾಗೆ ಇಲ್ಲಿ ತುಂಬ ಜನ ಇಲ್ಲಿಗೆ ಬರ್ತಾರೆ. ಮುಂದೆ ಹೋಗಬೇಕಾದ್ರೆ ನಮಗೆ ಅಲ್ಲಿ ನಾಗನಕಟ್ಟೆಯು ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಸ್ಕೂಲ್ ಬುಕ್ ಕಂಪನಿ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಪುಸ್ತಕ ಸ್ಟೇಷನರಿ ಸಂಸ್ಥೆಗಳಲ್ಲಿ ಒಂದಾಗಿದೆ. 1922ರಲ್ಲಿ ಆರಂಭವಾಗಿ ಕಾದಂಬರಿ, ಶಾಲೆ, ಕಾಲೇಜು ಪುಸ್ತಕಗಳು ಸಿಗುತ್ತದೆ. ಹಾಗೆ ನನಗೆ ಇಲ್ಲಿ ಹೋಗಬೇಕಾದ್ರೆ ನನಗೆ ಒಂದು ಬುಕ್ ಬೇಕಾಗಿತ್ತು. ಹಾಗೆ ಅಲ್ಲಿಗೆ ಹೋದೆ. ಹಾಗೆ ನನಗೆ ಅವರು ತಂದು ಕೊಟ್ಟರು. ಇದೇ ಒಂದು ಸಣ್ಣ ಬುಕ್. ಇದರ ಬೆಲೆ ನೋಡಬೇಕಾದ್ರೆ 44 ರೂಪಾಯಿ. ಇದರ ರೇಟ್ ನೋಡುವಾಗ ನನ್ನ ತಂದೆ ತಾಯಿ ಸಣ್ಣಗಿರುವಾಗ ನಮಗೆ ಎಷ್ಟು ತಂದು ಕೊಟ್ಟಿದ್ದಾರೆ, ಕಷ್ಟ ಬಂದು ಅಂತ ಗೊತ್ತಾಯಿತು. ಇದು ಶ್ರೀ ವೆಂಕಟರಮಣ ಮಂಗಳೂರಿನ ಪ್ರಸಿದ್ಧ ಮತ್ತು ಐತಿಹಾಸಿಕ ಆರಾಧ್ಯ ದೇವರು ಶ್ರೀ ವೀರ ವೆಂಕಟೇಶ 17ನೇ ಶತಮಾನದಿಂದ ಆರಂಭವಾಗಿದೆ. ಇಲ್ಲಿ ಭಕ್ತಾದಿಗಳು ದೇವರಿಗೆ ಕೊಡುವಂತಹ ಹೂವು, ತುಳಸಿ ಹಾಗೆ ಸಿಯಾಲ ಕೂಡ ಇಲ್ಲಿ ಸಿಗುತ್ತದೆ. ಕುರ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನ. ಆರಾಧ್ಯ ದೇವತೆ ಶ್ರೀ ಮಹಾಮಾಯ ದೇವಿ ನವರಾತ್ರಿಯನ್ನು ಭಕ್ತಿಭಾವದಿಂದ ಭಕ್ತರು ಆಚರಿಸುತ್ತಾರೆ. ಇದು ಬಾಲಾಂಜನೇಯ ಭಜನಾ ಮಂದಿರ, ಮಂಗಳೂರಿನ ಪ್ರಸಿದ್ಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ತಾಳ, ಮೃದಂಗ, ಹಾರ್ಮೋನಿಯಂ ಮುಂತಾದ ವಾದ್ಯಗಳೊಂದಿಗೆ ಸಾಂಪ್ರದಾಯಿಕ ಭಜನೆಯನ್ನು ಮಾಡುತ್ತಾರೆ. ಹಾಗೆ ಇಲ್ಲಿ ಪಾತ್ವೆ ಕೂಡ ಭಾರಿ ಚಂದವಾಗಿ ಇಂಟರ್ಲಾಕಿನಿಂದ ಆವೃತವಾಗಿದೆ. ಅದರ ಪಕ್ಕದಲ್ಲಿ ಚಿಕ್ಕುವಿನ ಮರ ಉಂಟು. ಇಲ್ಲಿ ಚಿಕ್ಕು ಸಹ ಹಕ್ಕಿಗಳೆಲ್ಲ ತಿಂದು ಹಾಳಾಗ್ತದೆ. ಹಾಗೆ ಇಲ್ಲಿ ಬೇಕಾದಷ್ಟು ಫ್ಲ್ಯಾಟ್ಗಳಿವೆ, ರೂಮ್ಗಳಿವೆ. ನಾವು ನಡೆಯುವಾಗ ತುಂಬ ಜಾಗೃತರಾಗಿರಬೇಕು. ಮಳೆಗಾಲದಲ್ಲಿ ತುಂಬ ಇಲ್ಲಿ ಜಾರುವ ಸಾಧ್ಯತೆಯು ಇದೆ. ತುಂಬ ಹಳೆಯ ಪಾಳು ಬಿದ್ದ ಮನೆಯನ್ನು ಸಹ ನಾವಿಲ್ಲಿ ಕಾಣ್ಬೋದು. ನೋಡಿ, ಸಿಟಿಯಲ್ಲಿ ಹೀಗೆ ಕಸಗಳನ್ನೆಲ್ಲ ಕಟ್ಟಿಡ್ತಾರೆ. ಇದರಲ್ಲಿ ದಿವಾಸಲು ಬಂದು ತೆಕೊಂಡು ಹೋಗುವ ವ್ಯವಸ್ಥೆ ಕೂಡ ಇಲ್ಲಿ ಸಿಗಬಹುದು. ಇಲ್ಲಿ ನಾವು ಬೀದಿ ದೀಪಗಳನ್ನು ಕಾಣಬಹುದು. ಪಾದಚಾರಿಗಳು ಮತ್ತು ವಾಹನ ಚಾಲಕರು ಸುರಕ್ಷಿತವಾಗಿ ಸಂಚರಿಸಲು ಸಹಾಯ ಮಾಡುತ್ತದೆ ಈ ಬೀದಿ ದೀಪ. ಹಾಗೆ ಇಲ್ಲಿ ಒಂದು ಹುಣಸೆ ಮರ ಉಂಟು. ನಾವಿಲ್ಲಿ ಹೋಗಬೇಕಾದ್ರೆ ತಿಂದುಕೊಂಡು ಹೋಗ್ತವೆ ಹಣ್ಣಾಗಿರುವಾಗ. ಆದರೆ ಇದು ಬಿದ್ದೆಲ್ಲ ತುಂಬ ಹಾಳಾಗಿ ಹೋಗಿದೆ, ಕಪ್ಪು ಕಪ್ಪಾಗಿ ಬಿದ್ದು ಹಾಳಾಗಿದೆ. ನೋಡಿ, ಇಲ್ಲಿ ನಮಗೊಂದು ದೂರದಿಂದ ಕಾಣಲಿಕ್ಕೆ ಸಿಗ್ತಾರಲ್ಲ ಅಜ್ಜ, ಇವರೇ ಈ ಪಾತ್ವೆಯನ್ನು ದಿವಾಸಲು ಕ್ಲೀನ್ ಮಾಡ್ತಾರೆ. ಇಲ್ಲಿ ನೋಡಿ, ನಕ್ಷತ್ರ ಈ ಮರದಲ್ಲಿ ಆಗ್ತದೆ, ತುಂಬ ಆಗ್ತದೆ, ತಿನ್ನಲಿಕ್ಕೂ ಸಹ ಚೆಂದ. ಇದು ನವಭಾರತ್ ಸರ್ಕಲ್. ಇದರ ಮಧ್ಯದಲ್ಲಿ ರಾಷ್ಟ್ರಕವಿ ಮಂಜೇಶ್ವರ್ ಗೋವಿಂದ ಪೈ ಇವರು ಕುಳಿತಿರುವ ಪ್ರತಿಮೆ ಇದೆ. ಇವರ ಕೈಯಲ್ಲಿ ನವಭಾರತ ಪತ್ರಿಕೆ ಇರುವ ಶಿಲ್ಪವೇ ಪ್ರಮುಖ ಆಕರ್ಷಣೀಯ ಆಗಿದೆ. ಇದು 2022ರಲ್ಲಿ ನವೀಕೃತವಾಗಿದೆ. ಮಚಿಲಿ ರೆಸ್ಟೋರೆಂಟ್ ಮಂಗಳೂರಿನ ಅತ್ಯಂತ ಜನಪ್ರಿಯ ಸೀ ಫುಡ್ ರೆಸ್ಟೋರೆಂಟ್ಗಳಲ್ಲಿ ಒಂದಾಗಿದೆ. ಇಲ್ಲಿ ನೀರ್ದೋಸ, ಕ್ರ್ಯಾಬ್, ಗೀ ರೋಸ್ಟ್, ಫಿಶ್ ಮೀಲ್ಸ್ ಎಲ್ಲ ಸಿಗುತ್ತದೆ. ಇಲ್ಲಿ ಬೋರ್ಡ್ ಕಾಣಿಸ್ತದಲ್ಲ, ಶಾರದಾ ವಿದ್ಯಾಲಯ. ಈ ವಿದ್ಯಾಲಯದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ. ಇದು 1992ರಲ್ಲಿ ಸ್ಥಾಪನೆಯಾಗಿತ್ತು. CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಹೊಂದಿರುವ ಸಂಸ್ಥೆಯಾಗಿದೆ. ವಾತ್ಸಲ್ಯಧಾಮ ವೃದ್ಧಾಶ್ರಮ. ಇಲ್ಲಿ ಕುಟುಂಬದಿಂದ ನಿರ್ಲಕ್ಷ್ಯಗಳಾದ, ಆಶ್ರಯವಿಲ್ಲದ ಹಿರಿಯ ನಾಗರಿಕರಿಗೆ ವಸತಿ ಮತ್ತು ಆರೈಕೆ ನೀಡುವ ಸಂಸ್ಥೆಯಾಗಿದೆ. ಮಂಗಳೂರಿನ ಕಾರ್ಶೀಟ್ನಿಂದ ಶಾರದಾ ವಿದ್ಯಾಲಯದವರೆಗೆ ನನ್ನ ಚಿಕ್ಕ ಸುಂದರ ಪಯಣ ಮುಕ್ತಾಯವಾಯಿತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮಂಗಳೂರಿನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ವಿಶೇಷ ಸ್ಥಳಗಳ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಇರಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಗೈಸ್.